ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಲಸಿನಕಾಯಿಯಲ್ಲಿ ಒಂದು ರುಚಿಕರವಾದಂತಹ ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅನಿಸ್ಬೋದು ಇದಿವಾಗ ಚಿಪ್ಸ್ ಮಾಡ್ತಾ ಇರೋದು ಹಲಸಿನಕಾಯಿ ಚಿಪ್ಸ್ ಅಂತ. ಅಲ್ಲ, ಇದೊಂದು ಸ್ಪೆಷಲ್ ರೆಸಿಪಿ. ಬನ್ನಿ ನೋಡೋಣ. ನೀವು ಇದುವರೆಗೆ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ನೋಡಿ, ನಾನು ಹಲಸಿನ ಸೊಳ್ಳೆ ನಾನು ತುಂಡು ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಹಲಸಿನಕಾಯಿ ತುಂಡು ಮಾಡಿಬಿಟ್ಟು ಅದರ ಸೊಳ್ಳೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ನೋಡಿ, ಈ ರೀತಿ ತುಂಡು ಮಾಡಿಡಬೇಕು. ಅಂದರೆ ಕರೆಕ್ಟ್ 2 ಭಾಗ ಮಾಡಿಬಿಟ್ಟು ಈ ರೀತಿ ಇಷ್ಟು ಅಗಲವಾಗಿ ತುಂಡು ಮಾಡಿಡಬೇಕು ಅಂದ್ಕೊಂಡಿದ್ದೀನಿ. ಮೊದಲು ನಾನು ಒಂದು ಬೌಲ್ ತಗೊಂಡು ಅದಕ್ಕೆ 1 ಗ್ಲಾಸ್ ಕಡಲೆ ಹುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 2 ಸ್ಪೂನ್ನಷ್ಟು ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. 2 ಸ್ಪೂನು ಸಾಕು. ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಒಂದು 1/4 ಟೀ ಸ್ಪೂನ್ನಷ್ಟು. ಆಮೇಲೆ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಸ್ಪೂನಲ್ಲಿ ಸ್ವಲ್ಪ ಹಾಕ್ತಾ ಇರೋದು. ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ, ಹುಡಿ ಅಲ್ಲ. ಆಮೇಲೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತೀನಿ, ಒಂದು 1/4 ಸ್ಪೂನ್ನಷ್ಟು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಇಂಗು ಹುಡಿ ಎಲ್ಲ ಹಾಕ್ತಾ ಇರೋದು. ಇಡೀ ಇಂಗು ತಗೊಂಡ್ಬಿಟ್ಟು ಅದನ್ನು ಬಿಸಿನೀರಲ್ಲಿ ಹಾಕ್ಬಿಟ್ಟು ಕರಗಿಸಿ ಅದರ ನೀರು ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ನೀರು ಸೇರಿಸಬೇಕು. ನಾನಿವಾಗ 1 ಗ್ಲಾಸ್ ನೀರು ತಗೊಂಡಿದ್ದೀನಿ. ಎಷ್ಟು ಬೇಕೋ ನೋಡಿಕೊಂಡು ಸೇರಿಸಬೇಕು. ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಮ್ಮ ಹಿಟ್ಟು ನೋಡಿ ಈ ರೀತಿ ಇದೆ. ನೋಡಿ, ಇಷ್ಟು ದಪ್ಪ ಇರಬೇಕು. ಅಂದರೆ ನಾವು ಸ್ಪೂನಲ್ಲಿ ಈ ರೀತಿ ತೆಗೆಯುವಾಗ ಈ ರೀತಿ ಅಂಟಿಕೊಂಡಿರಬೇಕು. ಆವಾಗ ಮಾತ್ರ ಕರೆಕ್ಟಾಗಿ ಸಿಗೋದು. 1 ಗ್ಲಾಸಲ್ಲಿ ನೋಡಿ ಇಷ್ಟು ಬಾಕಿಯಾಗಿದೆ, ಒಂದು 1/4 ಗ್ಲಾಸ್ನಷ್ಟು ಬಾಕಿಯಾಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ ಇದ್ದರೆ ಕಸೂರಿ ಮೇಥಿನೂ ಹಾಕೋಬೋದು, ಯಾವ ತೊಂದರೆ ಏನಿಲ್ಲ. ನಿಮ್ಮ ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ತೆಂಗಿನೆಣ್ಣೆ ಉಪಯೋಗಿಸ್ತಾ ಇರೋದು, ಯಾವುದೇ ಕುಕ್ಕಿಂಗ್ ಆಯಿಲ್ ಬಳಸ್ಬೋದು. ಆಮೇಲೆ ನೋಡಿ, ಹಲಸಿನಕಾಯಿನ ಈ ಹಿಟ್ಟಲ್ಲಿ ಈ ರೀತಿ ಮುಳುಗಿಸಿ ಫುಲ್ಲಾಗಿ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಕವರ್ ಮಾಡಿಬಿಟ್ಟು ಇದನ್ನು ಬಿಸಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಇದನ್ನು ಕರಿಬೇಕು. ನೋಡಿ, ಈ ರೀತಿ ಎಲ್ಲ ಹಲಸಿನಕಾಯಿಯನ್ನು ಅದೇ ರೀತಿ ಹಿಟ್ಟಲ್ಲಿ ಮುಳುಗಿಸಿ. ಎಕ್ಸ್ಟ್ರಾ ಹಿಟ್ಟಿದ್ರೆ ಸ್ವಲ್ಪ ಇದನ್ನು ತೆಗಿಬೋದು, ಜಾಸ್ತಿ ಹಿಟ್ಟಾದರೆ ಚೆನ್ನಾಗಿರಲ್ಲ. 2 ಬದಿ ಅಂಟಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಎಲ್ಲ ಹಲಸಿನಕಾಯಿ ಸೊಳ್ಳೆ ಇದೆಯಲ್ಲ ಅದನ್ನು ಈ ರೀತಿ ಹಿಟ್ಟಲ್ಲಿ ಮುಳುಗಿಸಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಇದು. ಸಂಜೆ ಹೊತ್ತು ಟೀ ಜೊತೆ ತಿನ್ನೋದಕ್ಕೆ ಬಿಸಿ ಹಲಸಿನಕಾಯಿ ಬಜ್ಜಿ ಅಥವಾ ಪೋಡಿ. ಇದು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಯಾಕಂದರೆ ನಮ್ಮ ಹಲಸಿನಕಾಯಿ ಬೆಂದಿಲ್ಲ, ಅದು ಎಣ್ಣೆಯಲ್ಲೇ ಬೇಯಬೇಕು. ಆದ ಕಾರಣ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು, ಹೈ ಫ್ಲೇಮಲ್ಲಿಟ್ಟು ಮಾಡಬೇಡಿ. ನೋಡಿ, ಇವಾಗ ಫ್ರೈ ಆಗಿ ರೆಡಿಯಾಗಿದೆ. 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿ ರೆಡಿಯಾಗಿದೆ. ಸಾಕು, ನಾನು ತೆಗಿತಾ ಇದ್ದೀನಿ. ಇನ್ನು ಇದೇ ರೀತಿ ಉಳಿದೆಲ್ಲ ಹಲಸಿನ ಸೊಳ್ಳೆನ ಹಿಟ್ಟಲ್ಲಿ ಮುಳುಗಿಸಿ ಫ್ರೈ ಮಾಡಿ ತರ್ತೀನಿ ನಾನು. ನೋಡಿ, ಇವಾಗ ಇದೆಲ್ಲ ರೆಡಿಯಾಗಿದೆ. ಇವಾಗ ನೋಡಿ, ನಮ್ಮ ಹಲಸಿನಕಾಯಿ ಪೋಡಿ ಅಥವಾ ಬಜ್ಜಿ ಇಲ್ಲಿ ರೆಡಿಯಾಗಿದೆ. ಬಿಸಿ ಹಲಸಿನಕಾಯಿ ಪೋಡಿ ಜೊತೆ ನಮಗೆ ಸರ್ವ್ ಮಾಡೋದಕ್ಕೆ ಸಾಸ್ ಬಳಸ್ಬೋದು ಅಥವಾ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. 2ರಲ್ಲೂ ಅದ್ಬಿಟ್ಟು ತಿಂದು ನೋಡಿ, ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಬಿಡಿ. ಓಕೆ, ಥ್ಯಾಂಕ್ ಯು.